ಆಮೇಲೆ ಇದು ಏನ್ರಿ ಇದಕ್ಕೆ ಹೂ ಬರಲ್ಲ, ಡೈರೆಕ್ಟ್ಲಿ ಕಾಯಿನೇ ಬರೋದು. ಏನಪ್ಪಾ ಇದಕ್ಕ ನಾವು ಇದ್ರ ಸಲುವಾಗಿಯಾರ ನಾವು ಪಾಲಿನೇಷನ್ ನಾವು ಇದನ್ನ ಮಾಡ್ಬೇಕು, ಸ್ಪ್ರೇಯಿಂಗ್ ಮಾಡೋದಂದ್ರೆ ಏನು. ಮೇಡಮ್ 300 ಪ್ಲಾಂಟ್ ಅಂದ್ರು ಒಂದ್ ಗಿಡಕ್ಕೆ 32 kg ಲೆಕ್ಕ ಹಾಕೊಂಡ್ರು 9600 kg ಪೂರ್ತಿ. ನೀವು ಎಷ್ಟು ಕೊಡ್ತೀನಿ ಅಂತ ಹೇಳೋದು ಮೇಡಮ್? 90 ರೂಪಾಯಿ. 90 ರೂಪಾಯಿ ಬೇಡ ಮೇಡಮ್, 50 ರೂಪಾಯಿ ಲೆಕ್ಕ. 50 ರೂಪಾಯಿ ಯಾವಾಗಲೂ ಒಂದೇ ಪ್ರೈಸ್ ಇರಲ್ಲ. 50 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರು ಮೇಡಮ್ 4,80,000 ರೂಪಾಯಿ. ಈಗ ಹೆಣ್ಮಕ್ಳಿಗೆ ಏನ್ ಬೇಕ್ರಿ, ಇಷ್ಟು ಸಾಕು ನಮಗೆ. ಖಂಡಿತ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನಾನೀಗ ಕಮತಿಗಿಗ್ ಬಂದಿದ್ದೀನಿ. ಬಾಗಲಕೋಟೆ ತಾಲೂಕಲ್ಲಿ ಬರುತ್ತಾ ಇದು. ಇಲ್ಲೊಬ್ರು ನಿಮ್ಗೆ ಮಾದರಿ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ. ಈ ಮೇಡಮ್ ಎಷ್ಟೆಲ್ಲಾ ಮಾಡಿದಾರೆ ಅಂದ್ರೆ ಈ ತೋಟದಲ್ಲಿ ನಿಜವಾಗ್ಲೂ ಇದನ್ನ ನಾವ್ ಯಾರು ಅನುಸರಣೆ ಮಾಡ್ಕೊಂಡ್ರೆ ಖಂಡಿತ ಕೆಲ್ಸಕ್ಕೆ ಹೋಗುವಂತ ಪ್ರಮೇಯನೇ ಇರಲ್ಲ. ಸೊ ನಿಮ್ಮಲ್ಲಿ ಇರುವಂತ ಒಂದು ಪುಟ್ಟು ಜಾಗದಲ್ಲಿ ಆದಷ್ಟು ಹೆಚ್ಚು ಇಳುವರಿ ಕೊಡುವಂತದ್ದು ಮತ್ತೆ ಹೆಚ್ಚು ಆಗಿ ಬೆಲೆ ಬರುವಂತ ಒಂದಷ್ಟು ಇವರು ಅಂಜೂರ ಗಿಡಗಳನ್ನ ಬೆಳೆದಿದ್ದಾರೆ. ಬನ್ನಿ ಅವ್ರ ಹತ್ರ ಹೋಗೋಣ, ಈ ಅಂಜೂರ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಪುಷ್ಪ ಅಂಗಡಿ ಅಂತ. ನಾವಿರೋದು ಬಾಗಲಕೋಟ್ರಿ, ಬಟ್ ಇಲ್ಲಿ ಕಮ್ಮತಿಗೆಯಲ್ಲಿ ನಾವು ಇದನ್ನ ತೋಟ ಖರೀದಿ ಮಾಡೋಣ. ಇಲ್ಲಿ ಬಂದು ಸ್ವಲ್ಪ ನೋಡಿದ ಮೇಲೆ ನಾನು ಇದು ಕೃಷಿಯನ್ನ ಸ್ಟಾರ್ಟ್ ಮಾಡೇನ್ರಿ. ಒಂದು 8 ವರ್ಷ ಆಯ್ತು ನಾನು ಇದು ಖರೀದಿ ಮಾಡಿದ್ದು. ಖರೀದಿ ಮಾಡಿದ್ದು ಹಿರಿಯರ್ದಲ್ರಿ, ಇದು ಹಿರಿಯರ್ದಲ್ಲ, ಸ್ವಂತ ನಾವು ಖರೀದಿ ಮಾಡಿದ್ವಿ. ಇದು 4.5 ಎಕರೆ ಐತ್ರಿ. ಇದು 4.5 ಎಕರೆ ಐತಿ. 4.5 ಎಕರೆ ಒಳಗ 2 ಎಕರೆ ಏನ್ ಮಾಡೇನ್ರಿ, ಮ್ಯಾಂಗೋ ಮಾಡೇನಿ. ಮ್ಯಾಂಗೋ ಮಾಡಿ ಮಿಡಲ್ ಏನ ನಾವು ಇದು ಒಂದು 20 ಫೀಟಿಂದ ಜಾಗ ಬಿಟ್ಟಿರ್ತೀವಲ್ರಿ, ಇದು ಸುಮ್ನೆ ವೇಸ್ಟ್ ಆಗ್ಬಾರ್ದಂತ ಅವಾಗೆ ಅಂಜೂರ್ ಗಿಡಗಳು ಹಚ್ಚಿದ್ದೇರಿ ನಾನು. ಇದು ಡ್ರೈ ಫ್ರೂಟ್ ಅಂಜೂರ ಅನ್ಸುತ್ತಲ್ಲ ಮೇಡಮ್? ದೊಡ್ಡ ಅಂಜೂರ ಅಲ್ರಿ, ಹಂಗೇನೋ ತಿನ್ಬೋದು ನಾವು. ಡ್ರೈ ಆಗ್ನು ಕನ್ವರ್ಟ್ ಮಾಡ್ಬೋದ್ರಿ, ಇದನ್ನ ಡ್ರೈ ಕನ್ವರ್ಟ್ ಮಾಡ್ಬೋದು. ಹಂಗೆ ಕೂಡ ಇದು ಅಂಜೂರ ನಮ್ಗೇನಿಲ್ಲ ಅಂದ್ರೂ 90 ರೂಪಾಯಿ kg ಕೊಡ್ತಾರ್ರಿ. ಅವರೇ ಹರ್ಕೊಂಡ್ ಹೋಗ್ತಾರ. ನಾನು ಯೂಸಲಿ ನನ್ನ ತೋಟದಾಗ ಅವರೇ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. 90 ರೂಪಾಯಿ kg ಕೊಡ್ತಾರ್ರಿ. ಬಟ್ ಅವ್ರ ಮಾರಾಟ 270 ರೂಪಾಯಿನ kg ಮಾರಾಟ ಮಾಡ್ತಾರ್ರಿ ಅವ್ರು. ಒಂದ್ ಗಿಡಕ್ಕೆ ನಮ್ಗೆ ಏನಿಲ್ಲ ಅಂತಂದ್ರು ಇದು ಕಟಿಂಗ್ ಮಾಡ್ತೀವಲ್ರಿ ನಾವು. ಕಟಿಂಗ್ ಮಾಡಿದ್ಮೇಲೆ ಇದು ಚಿಗುರು ಬರೋ 3 ತಿಂಗಳ ಬೇಕಿದು ಚಿಗುರು ಬರ್ಲಿಕ್ಕೆ. ಪ್ರೂನಿಂಗ್ ಮಾಡಿದ ತಕ್ಷಣ 3 ತಿಂಗಳ ಚಿಗುರು ಬರ್ತಾ ಪ್ರತಿಯೊಂದು ಎಲೆಗನು ಒಂದೊಂದು ಕಾಯಿ ಬರ್ತೈತ್ರಿ. ಹೌದು, ಈಗ ನಾವೇ 2 ಹಣ್ಣು ತಿಂದು ಅದು ಬಿಟ್ಟು ಇನ್ನು ಇಷ್ಟು ಕಾಯಿ ಇದೆ. ಆಮೇಲೆ ರೀ ಇದು 0 ಮೇಂಟೆನೆನ್ಸ್. ಇದಕ್ಕೇನು ಹುಳಗಳ ಬೀಳಲ್ಲ, ಆಮೇಲೆ ಕಾಯಿಗಳೇನು ಆಗಲ್ಲ. ತಿಂದ್ರೆ ಪಕ್ಷಿಗಳು ತಿಂತಾವ ಅಷ್ಟೇ, ಮತ್ತೇನು ಇಲ್ಲ. ಪಕ್ಷಿಗಳ ಕಚ್ಚಿವ್ ನೋಡ್ರಿ. ಇದು ಮಾಡೋದ್ರಿಂದ ಇನ್ನೊಂದ್ ಏನಾಗೈತ್ರಿ, ಇದು ಇಂಟರ್ ಕ್ರಾಪ್ ಇರೋದ್ರಿಂದ ನಮ್ದು ಮ್ಯಾಂಗೋ ಸೀಸನ್ ನಾಗ ಇದು ಅಂಜೂರ್ ಬಂದಿತ್ತಂದ್ರಿ, ಮ್ಯಾಂಗೋ ಒಂದು ಕಚ್ ಕೂಡ ಬಿದ್ದಿರಲ್ಲ, ಪಕ್ಷಿಗಳ ಒಂದು ಕಚ್ಚ ಹಾಕಿರಲ್ಲ. ಇವನೇ ತಿಂತಾವ್, ಯಾಕಂದ್ರೆ ಇದ್ರೊಳಗ ಸ್ವೀಟ್ ಬಾಳ ಇರ್ತೈತಿಯೋ ಏನೋ, ಅವು ಇವನೇ ತಿಂತಾವ್. ಬಟ್ ಮ್ಯಾಂಗೋಕಂತ್ರು ಒಂದು ಲುಕ್ಷಾನ್ ಆಗಿರಲ್ರಿ ಆ ಗಿಡಕ್ಕೆ, ಮ್ಯಾಂಗೋಕ. ಇದು ಒಂದ್ ಗಿಡಕ್ರಿ ನಾವೇನಿಲ್ಲ ಅಂದ್ರು ಒಂದು 12 kg ಕಾಯಿ ನಮ್ಗೆ ಸಿಗ್ತೈತಿ. 12 kg ಒಂದ್ಸಲ ಹಾರ್ವೆಸ್ಟ್ ಇದು ಮಾಡಿದ್ಮೇಲೆ. ಒಂದ್ ವರ್ಷಕ್ಕೆ ಇಲ್ರಿ, ಎವ್ರಿ ಟೈಮ್ 3 ತಿಂಗಳಿಗೊಮ್ಮೆ ಇದು ಚಿಗುರ್ ಬರೋಣ ಕಾಯಿ ಬರತ್ರಿ. 3 ತಿಂಗಳಿಗೊಮ್ಮೆ 12 kg ಸಿಕ್ಕತ್ತೆ. ಒಂದ್ ವರ್ಷದಲ್ಲಿ ನಾವು 3 ಕ್ರಾಪ್ ಅನ್ನ ತೆಗಿಬಹುದು, 3 ಕ್ರಾಪ್ ಮಾಡ್ಕೋಬಹುದ್ರಿ. 36 kg. ಆಮೇಲೆ ನೀವು ಪ್ರೋಣಿಂಗ್ ನಮ್ದು ಕಾಯಿ ಇದೇನ್ರಿ, ಇದು ಫಾರೆಸ್ಟ್ರಿ ಪ್ಲಾಂಟ್. ಇದು ಏನಾಗ್ತೈತಿ, ನೀವು ಹಿಂಗೆ ಬಿಡ್ರಿ ಹಂಗೆ ಬೆಳಿತಾ ಹೋಗ್ತೈತಿ, 30 ಫೀಟ್ ವರ್ಗುನು ಬೆಳಿತೈತಿ. ನೀವು ಅವಾಗ ಪ್ರೋಣಿಂಗ್ ಮಾಡ್ಕೋತಿತ್ತಂದ್ರೆ ಇವ್ ಸೈಡ್ ಎಲ್ಲ ಬ್ರಾಂಚಸ್ ಜಾಸ್ತಿ ಬಂತಂದ್ರೆ ನಿಮ್ಗ ಜಾಸ್ತಿ ಇಲ್ಡ್ ಬರ್ಬೋದು. ಚಿಗುರು ಬರ್ತೈತ್ರಿ. ಆಮೇಲೆ ನೀವು ಇದು ಪ್ರೂನಿಂಗ್ ನಾನು ಇದೆಲ್ಲ ಸೀಸನ್ ವೈಸ್ ನಾನು ಫ್ರೂಟ್ ತಕೊಂಡೆ. ನಂಗ ಪ್ರೂನಿಂಗ್ ಮಾಡಿ ವೇಸ್ಟ್ ಮಾಡೋದ್ ಬೇಡ ಇದನ್ನಂತಂದ್ರೆ ನಾವ್ ಇದನ್ನ ಏರ್ ಲೇಯರಿಂಗ್ ಮಾಡ್ಕೊಂಡ್ರಂದ್ರ ಒಂದ್ ಪ್ಲಾಂಟ್ ಏನಿಲ್ಲ ಅಂದ್ರೂ 150 ರೂಪಾಯಿ ಒಂದ್ ಪ್ಲಾಂಟ್ ರೀ ನಾವ್ ಕೊಡ್ಬೋದು. ಒಂದ್ ಗಿಡದಲ್ಲಿ ನಾನು 100 ಪ್ಲಾಂಟ್ ಮಾಡ್ಕೋಬಹುದು. ಒಂದ್ 100-150 ಏರ್ ಲೇಯರಿಂಗ್ ಮಾಡಿದ್ರೆ ಒಂದ್ 50 ಫೇಲ್ ಆದ್ರೂ ಕೂಡ ಒಂದ್ 100 ಪ್ಲಾಂಟ್ ಮಾಡ್ಕೋಬಹುದು. ಪ್ರೂನ್ ಮಾಡೋದ್ ಬದಲು ಇಲ್ಲ ನೀವು ಒಂದು ಕವರ್ ಕಟ್ಬಿಟ್ಟು ಏರ್ ಲೇಯರಿಂಗ್ ಮಾಡ್ತೀರಾ? ಏರ್ ಲೇಯರಿಂಗ್ ಮಾಡ್ಕೋಬಹುದ್ರಿ. ನಾವ್ ಒಂದ್ ಗಿಡಕ್ ಮಾಡಿದ್ವಿ, ಈಗ ತಗದಿವಿ ಈಗ ಅದನ್ನ. ಬಟ್ ಸಕ್ಸಸ್ ಆಯ್ತು. ಮೊದಲಿಗೆಲ್ಲ ನಾವು ಕಡ್ಡಿ ಹಾಕಿದ್ವಿ, ಅದು ಕಡ್ಡಿ ಹಾಕಿದ್ರೆ ಅದು ಬರ್ಲಿಲ್ಲ. ಅದು ಇದು ಏರ್ ಲೇಯರಿಂಗ್ ಮಾಡಿದಾಗ ಬಂತ್ರಿ, ಅದು ಬೇರೆಲ್ಲ ಬಂತು. ಆಮ್ಯಾಗ ಆ ಗಿಡಗಳ ಸಮಯ ಇಮಿಡಿಯೇಟ್ ತಗೊಂಡ್ ಹೋದ್ರಿ. ಬೇಡಿಕೆ ಬಾಳ ಐತ್ರಿ ಈ ಪ್ಲಾಂಟ್ ಇಂದ, ಸಿಗೋದು ಕಡಿಮೆ, ಎಲ್ಲಾ ಕಡೆ ಸಿಗೋದು ಕಡಿಮೆ. ಇದು ಹಾಕೊಂಡಿವಿ. ಆಮ್ಯಾಗ ಇದನ್ನು ಕೂಡ ನಾವು ಮ್ಯಾಂಗೋ ಅಂತೂ ಸೀಸನ್ ವೈಸ್ಡ್ ಸೀಸನ್ ಬರ್ತೈತಿ. ಆಮ್ಯಾಗ ನಾವು ಫುಲ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ನಲ್ಲಿ ಇರೋದ್ರಿಂದ
ಅದು ಕಾಯಿಗಳಿಗೆ ಏನು ಹುಳ ಬೀಳಲ್ರಿ. ಒಳಗಡೆ ಒಂದೊಂದು ಫಸ್ಟಿಗೆ ನಾವು ಹಂಗೆ ಕೆಮಿಕಲ್ ಯೂಸ್ ಮಾಡಿದ್ರೆ ಹುಳ ಅದು ಬೀಳೋ ಚಾನ್ಸಸ್ ಇರ್ತಾವ ಹಣ್ಣಾದಾಗ. ಇದು ಏನು ಹುಳಗಳ ಬೀಳಲ್ರಿ. ಆಮೇಲೆ ಪೂರಾ ಟೇಸ್ಟ್ ಕೂಡ ಬಹಳ ಸ್ವೀಟ್ ಇರ್ತೈತಿ. ಈಗ ನೀವು ಅಂಜೂರು ಈಗ ನೀವು ತಿಂದ್ರಿ, ಇದು ಇದ್ರದ್ದು ಸ್ವೀಟ್ನೆಸ್ ನಾವು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇರೋದ್ರಿಂದ ಇದು ಬೆಲ್ಲ ತಿಂದಂಗ ಆಗ್ತೈತಿ ನಿಮ್ಗ. ನೀವ್ ಅದೇ ಮಾರ್ಕೆಟ್ ನಲ್ಲಿ ತಿನ್ರಿ, ಒಂದ್ ಸ್ವಲ್ಪ ಒಗರ್ ಅನ್ಸುತ್ತ ಅದು. ಆಮೇಲೆ ಡ್ರೈ ಮಾಡುದನು ಬಹಳ ಇದನ್ನಿಲ್ರಿ, ಕಷ್ಟಕರವಾದ ಕೆಲಸ ಏನಿಲ್ಲ, ಈಸಿ ಮೆಥಡ್. ಒಂದ್ ಸ್ವಲ್ಪ ಸಕ್ರೆ ನೀರ್ ಮಾಡ್ಕೊಳೋದು, ಸ್ವಲ್ಪ ಇವನ್ನ ಅದು ಚಪಾತಿ ಮೇಕರ್ ಇರುತ್ತಲ್ರಿ ಅದ್ರಲ್ಲಿ ಒತ್ತಿ ಬಿಸಿಲಲ್ಲಿ ಒಂದ್ ಸ್ವಲ್ಪ ಹಾಕೊಂಡು ಅದು ನೀರಲ್ಲಿ ಸಕ್ರೆ ಪಾಕದಲ್ಲಿಂದ ತೆಗೆದು ನಾವು ಡ್ರೈಯರ್ ಅವೈಲೇಬಲ್ ಇತ್ತಂದ್ರೆ ಡ್ರೈಯರ್ನ ಹಾಕಿದ್ವಿ ಅಂದ್ರೆ ಇವನ್ನ ಆಮ್ಯಾಗ ಇದು ಹೂ ಪೋಣಿಸ್ತಾರಲ್ರಿ, ಹಂಗ ದಾರದೊಳಗೆ ಪೋಣಿಸಿಟ್ವಿ ಅಂದ್ರೆ ನಾವು ಮಿನಿಮಮ್ ಏನಿಲ್ಲ ಅಂದ್ರೂ 1800 ರೂಪಾಯಿ ಕೆಜಿ ತಗೋಬಹುದ್ರಿ ಇದು. ಆಮ್ಯಾಗ ಈಗ ಅಮೀನ್ಗಢದಾಗ್ರಿ ಅಂಜೂರ್ದ ಕರ್ದಂಟ್ ಮಾಡಾಕತ್ತಾರ. ನಮ್ಮ ಅಮೀನ್ಗಢದ ಕರ್ದಂಟ್ ಬಹಳ ಫೇಮಸ್ ರೀ, ಅಂಜೂರ್ ಯೂಸ್ ಮಾಡಾತಾರ್ರಿ. ಈಗ ನಾವ್ ಇದನ್ನ ಜಾಸ್ತಿ ಇದ್ರೊಳಗ್ ಮಾಡ್ಕೊಂಡ್ವಿ ಅಂದ್ರೆ ಅವರೇ ಮಾರ್ಕೆಟ್. ಈಗ ನಾವು ಕರ್ದಂಟ್ ಕೊಡ್ರಿ ಅಂತ ಹೋಗಂಗಿಲ್ಲ, ಅಂಜೂರ್ ಕರ್ದಂಟ್ ಕೊಡ್ರಿ ಅಂತ. ಅಷ್ಟು ಟೇಸ್ಟಿ ಇರುತ್ತೆ ಇದು ಅಂಜೂರ್, ತುಂಬಾ ಚೆನ್ನಾಗಿರ್ತೈತ್ರಿ. ಆಮೇಲೆ ಇದು ಡ್ರೈ ಫ್ರೂಟ್ ಅದು ಕರ್ದಂಟ ಮೊದ್ಲಿಗೆಲ್ಲ ಏನ್ ಮಾಡ್ತಿದ್ರು, ಬಹುತೇಕ ಅದು ಹಿಟ್ಟು ಆಮೇಲೆ ಏನೋ ಖರ್ಜೂರ ಯೂಸ್ ಮಾಡ್ತಿದ್ರು. ಖರ್ಜೂರ ಅಂದ್ರೂ ನಮ್ ಕಡೆ ಬೆಳೆಯಂಗಿಲ್ಲ, ಅಂಜೂರ್ ನಾವು ಬೆಳಿಬಹುದು. ಇದು ಆಮೇಲೆ ಇದ್ರಲ್ಲೇ ಬೆಲ್ಲ ಮಿಕ್ಸ್ ಮಾಡದಾಗ್ರಿ ಆ ಖರ್ಜೂರ್ನಾಗ ಮಿಕ್ಸ್ ಮಾಡೋದಕ್ಕಿಂತ ಇದು ಟೇಸ್ಟ್ ಭಾರಿ ಬರ್ತದೆ. ಆಮೇಲೆ ಇದು ನ್ಯೂಟ್ರಿಯೆಂಟ್ಸ್ ಕೂಡ ಜಾಸ್ತಿ ಅಂಜೂರ್ನಾಗ್ರಿ. ಹಿಂಗಾಗಿ ಇದ್ರ ಬೇಡಿಕೆನೂ ಐತಿ. ಸ್ವಲ್ಪ ರೈತರು ಇದಕ್ ಒತ್ ಕೊಟ್ರಂದ್ರೆ ಇದನ್ನ ನಾವೇ ಮಾಡ್ಕೋಬಹುದ್ರಿ, ಪ್ಲಾಂಟ್ನು ರೆಡಿ ಮಾಡ್ಕೋಬಹುದು. ಹೊಳ್ಳೆ ನಾವು ಈ ತರ ಇದನ್ ಮಾಡ್ಬೋದು. ಇಲ್ಲಪ್ಪ ಅವ್ರಿಗೆ ಅವರೇ ಮಾಡಿ ಇದನ್ನ ಮಾಡ್ತಾರಂತಂದ್ರೂ ವ್ಯಾಲ್ಯೂ ಅಡಿಷನ್ ಕೂಡ ಮಾಡ್ಕೊಂಡು ಮಾಡಬಹುದು. ಮೇಡಮ್ ಇದು ನೀವೀಗ ನಾಟಿ ಮಾಡಿ ಎಷ್ಟು ದಿನಕ್ಕೆ ಮೇಡಮ್ ಇದು 6-7 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡ್ತ್ರಿ. ಮೊದ್ಲಿಗೆಲ್ಲ ಮನಿಗ್ ಪೂರ್ತಕ್ ಬಂದ ಬಿಡ್ತಾವ್ರಿ ಅವು. ಒಂದ್ ಗಿಡ ಸಣ್ಣದಿದ್ದಾಗನ ಸ್ಟಾರ್ಟ್ ಆತಂದ್ರೆ ನಮ್ ಮನೆಗೆ ಬೇಕಾದಂಗ ಹಣ್ಣುಗಳು ಸಿಗ್ತಾವ ಇದ್ರಾಗಿಂದ. ಕೆಲಸ ಒಂದ್ 6 ತಿಂಗಳು ಬರುತ್ತೆ, ಅದನ್ನ ನಾವು ತೆಗೆದು ಲೆಕ್ಕಕ್ಕೆ ಇಟ್ಕೊಳೋದು ಇಲ್ಲ. ಲೆಕ್ಕ ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳೋಣ. ಇಲ್ಲ ರೀ, ನಿಮ್ಗೆ 7 ತಿಂಗಳಿಗೆ ಆಗ್ಲೇ ಸ್ಟಾರ್ಟ್ ಆಗ್ಬಿಡ್ತೈತಿ. 7 ತಿಂಗಳಿಗೆ ನೀವು ನೋಡ್ರಿ, 7 ತಿಂಗಳಿಗೆ ಸ್ಟಾರ್ಟ್ ಆದ್ಮೇಲೆ ಫಸ್ಟಿಗೆ 2 kg ಬರ್ಬೋದು ಒಂದ್ 100 ಗಿಡಗಳಿಗೆ. ಅಲ್ಲೊಂದ್ ಇಲ್ಲೊಂದ್ ಆಗಿರ್ತಾವ ಅಂದ್ರೆ ಹಣ್ಣಾಗ್ತಾವು ಇವ್. ಆಮೇಲೆ ಹಣ್ಣಾಗಕ್ ನಾವ್ ಏನು ಕೆಮಿಕಲ್ಸ್ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಕಾಯಿ ದೊಡ್ಡದಾಗಕ್ ಏನು ಇಲ್ಲ, ಕರೆಕ್ಟ್ ಆಗಿ ನೀರ್ ಕೊಟ್ರೆ. ಇದು ಇನ್ನೂ ನೀರ್ ಕೊಟ್ಟಿಲ್ಲ ನಾವು, ಇಷ್ಟು ಮಳೆಗ್ ಬಿಟ್ಟಿವಿ. ಇದು ಇಷ್ಟು ದೊಡ್ಡ ಸೈಜ್ ಆಗ್ತೈತ್ರಿ. ಸೈಜ್ 1 kgಗೆ ಏನಿಲ್ಲ ಅಂದ್ರೂ ನಿಮ್ಗ 10-12 ಹಣ್ಣು. ಇದಕ್ಕ ಪಕ್ಷಿ ಕಚ್ಚೈತಲ್ರಿ, ದೊಡ್ಡ ಸೈಜ್ ಅದು. ಆಮ್ಯಾಗ ನಾವ್ ಇದನ್ನ ಇಮಿಡಿಯೇಟ್ ಮಾರ್ಕೆಟ್ ಮಾಡ್ಬೇಕಾಗತ್ರಿ. ಹಣ್ಣ ಆಗಿದ್ಮೇಲೆ ಒಂಚೂರು ಇದು ಕೆಂಪು ಬೀಳ್ತೈತಿ, ಇದು ಕಟ್ ಮಾಡಿ ನಾವ್ ಮಾರ್ಕೆಟ್ ಮಾಡ್ಬೇಕು. 2 ದಿನ ಅಷ್ಟ ತಡಿತೈತಿ. ಬಟ್ ನಾವ್ ಡ್ರೈ ಪ್ರೊಸೆಸಿಂಗ್ ಹೋದ್ವಿ ಅಂದ್ರೆ ನಮ್ಗೆ ಒಳ್ಳೆ ರೇಟನ್ನು ಸಿಗುತ್ತಾ. ನಾವ್ ಯಾವಾಗಾರ ಮಾರ್ಕೆಟ್ ಮಾಡ್ಕೋಬಹುದು. ನಮ್ಗ ಏನ್ ಅದೇನ್ ಕೆಡಲ್ಲ, ಏನಿಲ್ಲ. ನಾವ್ ಯಾವಾಗಾರ ಮಾರ್ಕೆಟ್ ಮಾಡ್ಕೋಬಹುದ್ರಿ. ಮೇಡಮ್ ನಿಮ್ಗೆ ಈಗ ಹೇಳಿದ್ರೆ 36 kg ಬರ್ಲಿಕ್ಕೆ ಒಂದ್ ಗಿಡದಿಂದ ಎಷ್ಟು ವರ್ಷ ಪ್ರಾಯ ಬೇಕಾಗಬಹುದು ಅಂತ? ಇದಕ್ಕೇನ ವರ್ಷಗಳಂತ ಬೇಕಾಗಿಲ್ಲ. 7 ತಿಂಗಳಿಗೆ ನೀವು ಸ್ಟಾರ್ಟ್ 7 ತಿಂಗಳಿಗೆ ಸ್ಟಾರ್ಟ್ ಆತ್ರಿ. ಒಂದ್ ಎಲಿಗೆ ಒಂದ್ ಕಾಯಿ ಇರ್ತೈತಿ. ಪ್ರತಿಯೊಂದನ್ನು ಗಿಡಕ್ರಿ ಸ್ಟಾರ್ಟ್ ಆಗ್ತೈತಿ. ಅವೆಲ್ಲಾ ಕಾಯಿ ಆದ್ಮೇಲೆ ಹಣ್ಣು ಆಗ್ತಿರ್ತಾವ್ರಿ. ನಾವ್ ಒಂದ್ ಗಿಡಕ್ರಿ ನೀವು ಎಷ್ಟ್ರಿ ಒಂದ್ ಅರ್ಧ kgನ ಕಾಯಿ ಸಿಗ್ಲಿಲ್ಲ, ಒಂದ್ 6-7 ಕಾಯಿ ಸಿಕ್ಕರು ಒಂದ್ ಅರ್ಧ kg ಕಾಯಿ ಲೆಕ್ಕ ರೀ. ಒಂದ್ 100 ಗಿಡ ಇತ್ತಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಅಲ್ಲೇ ಒಂದ್ 50 kg ಸ್ಟಾರ್ಟಿಂಗ್ ರೀ. 90 ರೂಪಾಯಿ kg ಅಂತಂದ್ರೆ 4500 ರೂಪಾಯಿ ಆಯ್ತ್ರಿ. ಆಮೇಲೆ ಡೈಲಿ ರೀ, ಡೈಲಿ ಹಾರ್ವೆಸ್ಟ್ ಮಾಡ್ಕೊತ ಹೋಗ್ರಿ ನೀವು. ಇದು ಹಂಗೆ ಬರ್ತಾ ಇರ್ತೈತಿ, ಹಂಗೆ ನೀವು ಹಾರ್ವೆಸ್ಟ್ ಮಾಡ್ಕೊತ ಸೀಸನ್ ಅಂತ ಏನಿಲ್ಲ, ಎನಿ ಟೈಮ್ ನಾವ್ ಇದನ್ನ ಕ್ರಾಪ್ ಅನ್ನ ತೆಗಿಬಹುದು. ಸೊ ಎನಿ ಟೈಮ್ ಮಾಡಬಹುದು. ಈ ಗಿಡಕ್ಕೆ ಈಗ ಎಷ್ಟು ವರ್ಷ ಪ್ರಾಯ ಆಗಿದೆ ಮೇಡಮ್? ಇದಕ್ಕೇನೆ ಈಗ ಒಂದ್ 6 ವರ್ಷ ಆಯ್ತು ನೋಡಿ. 6 ವರ್ಷ ಆಯ್ತು. ಏನು ನಾವ್ ಇದಕ್ಕ ಗೊಬ್ಬರ ಕೊಡೋದು ಏನ್ ಮಾಡ್ತೀವ್ರಿ, ಇದೇ ಕುರಿ ಗೊಬ್ಬರ, ಆಮೇಲೆ ಇದು ಹೆಂಡಿದು ಇದನ್ನ ಮಾಡಿರ್ತೀವಲ್ಲ ಪಂಚಗವ್ಯ, ಆಮೇಲೆ ಇದನ್ನ ಏನು ನಮ್ದು ಎರೆಹುಳ ಗೊಬ್ಬರ ಅದು ಹಾಕ್ತಿವ್ರಿ. ಅದನ್ನ ಬಿಟ್ಟು ನಾವ್ ಯಾವ್ದು ಸ್ಪ್ರೇ ಕೊಡಲ್ಲ, ಏನು ಕೊಡಲ್ಲ. ಅದ್ರಾಗ ಚೆನ್ನಾಗ್ ಮಳಿ ಆತಂದ್ರ ಭಾರಿ ಚಿಗುರು ಬರ್ತ್ರಿ. ಆಮೇಲೆ ಕಾಯಿ ಸೈಜ್ ಇನ್ಕ್ರೀಸ್ ಆಗ್ತೈತಿ. ಇದು ಒಳ್ಳೆ. ಈಗ ನಾನು ಎಷ್ಟು ಗಿಡ ಹಾಕಿದಾರ ಮೇಡಮ್ ನೀವು? ನಾನು ಇದು 300 ಪ್ಲಾಂಟ್ ಹಾಕಿನ್ರಿ. 300 ಪ್ಲಾಂಟ್ಸ್ ಹಾಕಿನ್ರಿ. ಈಗೆಲ್ಲ ನಾವ್ ಇದನ್ನ ಹಾರ್ವೆಸ್ಟ್ ಮಾಡಿ ಮುಗ್ದೈತ್ರಿ ಇದು. ಈಗ ನಾನು ಇದನ್ನ ಏರ್ ಲೇಯರಿಂಗ್ ಮಾಡ್ಬೇಕಂತ ಬಿಟ್ಟಿನ್ರಿ. ಮನೆ ಕೆಲಸ ಅಲ್ಲಿ ನಡೆದಿದ್ದಕ್ಕೆ ಇದು ಸ್ಟಾಪ್ ಇಟ್ಟಿನ್ರಿ ಅಷ್ಟೇ. ಮೇಡಮ್ 300 ಪ್ಲಾಂಟ್ ಅಂದ್ರು ಒಂದ್ ಗಿಡಕ್ಕೆ 32 kg ಲೆಕ್ಕ ಹಾಕೊಂಡ್ರು 9600 kg
ಪೂರ್ತಿ. ನೀವು ಎಷ್ಟು ಕೊಡ್ತೀನಿ ಅಂತ ಹೇಳೋದು ಮೇಡಮ್? 90 ರೂಪಾಯಿ. 90 ರೂಪಾಯಿ ಬೇಡ ಮೇಡಮ್, 50 ರೂಪಾಯಿ ಲೆಕ್ಕ. 50 ರೂಪಾಯಿ ಯಾವಾಗಲೂ ಒಂದೇ ಪ್ರೈಸ್ ಇರಲ್ಲ. 50 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರು ಮೇಡಮ್ 4,80,000 ರೂಪಾಯಿ. ಈಗ ಹೆಣ್ಮಕ್ಳಿಗೆ ಏನ್ ಬೇಕ್ರಿ? ಇಷ್ಟು ಸಾಕು ನಮಗೆ. ಖಂಡಿತ ನಾವೇನು ಮಾಡಲ್ಲ, ಇದೇನು ಕೆಲಸ ನಾವ್ ಏನು ಮಾಡೋದು ಇರೋದೇ ಇಲ್ಲ. ಇದಕ್ಕೆ ಏನೂ ಇಲ್ಲ, ಸ್ಟಾರ್ಟಿಂಗ್ ಅಷ್ಟೇ. ಆಮೇಲೆ ಇದು ನೋಡ್ರಿ, ಕಟಿಂಗ್ ಮಾಡ್ಬೇಕಂದ್ರು ನಾನೊಂದ್ ಕತ್ರಿ, ದೊಡ್ಡ ಕತ್ರಿ ತಗೊಂಡ್ಬಿಟ್ನಂದ್ರೆ, ಈ ರೇಷ್ಮೆ ಕಟ್ ಮಾಡೋ ಕತ್ರಿ ತಗೊಂಡ್ಬಿಟ್ಟು ನಾನೇ ಪ್ರೂನಿಂಗ್ ಮಾಡ್ಬೋದು. ಆಮೇಲೆ ಯಾವ್ದೇ ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ. ಯಾವ್ದೇ ಕೆಮಿಕಲ್ಸ್ ಇರ್ಲಾರ್ದಂತಹ ಇದು ರೀ ಫ್ರೂಟ್, ಈಸಿ ಆದಂತ ಬೆಳೆ. ಆಮೇಲೆ ಇದು ಏನ್ರಿ, ಇದಕ್ ಹೂ ಬರಲ್ಲ, ಡೈರೆಕ್ಟ್ಲಿ ಕಾಯಿನೇ ಬರೋದು. ಏನಪ್ಪಾ ಇದಕ್ಕ ನಾವು ಇದ್ರ ಸಲುವಾಗಿರ ನಾವು ಪಾಲಿನೇಷನ್ ಸಲುವಾಗಿರ ನಾವು ಇದನ್ನ ಮಾಡ್ಬೇಕು, ಸ್ಪ್ರೇಯಿಂಗ್ ಮಾಡೋದಂದ್ರೆ ಏನೂ ಇಲ್ಲ. ಆಮೇಲೆ ಇದ್ರಲ್ಲಿ ಹಾಲು ಇರೋದಕ್ರಿ ಯಾವ್ದೇ ಹುಳ ಮಾಡಲ್ಲ. ಇನ್ನೊಂದು ಹಾಲಿರೋ ಗಿಡಕ್ಕೆ ಜಾಸ್ತಿ ನೀರು ಬೇಡ. ನೀರು ಬೇಡ. ಇದು ನೀವ ನೀರ್ಲಾರ್ದ ಹಂಗ ಬಿಟ್ರು ಕೂಡ ತಂದ ಇದನ್ನ ಆಗ್ತಾ ಇರ್ತೈತಿ. ಸ್ವಲ್ಪ ನಾವು ಕೇರ್ ಮಾಡಿದ್ವಿ ಅಂದ್ರ ಇನ್ನೂ ಚೆನ್ನಾಗ್ ಸೈಜ್, ಆಮೇಲೆ ಕಲರ್ ಚೆನ್ನಾಗ್ ಬರ್ತೈತ್ರಿ. ಇವು ದಾಳಂಬ್ರಿ ಇವಕ್ಕಿನ ಇದು ಚೆನ್ನಾಗ್ ಬರ್ತೈತಿ. ಇನ್ನೊಂದ್ರಿ, ಇವಾಗ ನಾವು ಬೇರೆ ಕಡೆ ಹೆಣ್ಮಕ್ಳ ಕೆಲ್ಸಕ್ಕೆ ಹೋಗ್ತಿರ್ತಾರ, ಈ ಗಾರ್ಮೆಂಟ್ಸ್ ಆಯ್ತು, ಫ್ಯಾಕ್ಟ್ರೀಸ್ಗೆ ಆಯ್ತು, ಬೆಳಗ್ಗೆ ಎಲ್ಲ ತಮ್ಮ ಫ್ಯಾಮಿಲಿ ಬಿಟ್ಟು ಎಲ್ಲ ಅಡ್ಡಾಡ್ತಿರ್ತಾರ, ಹೋಗ್ತಾರ ಅಲ್ಲೆಲ್ಲ. ಆಮೇಲೆ ಅಲ್ಲೆಲ್ಲ ಅವ್ರದ್ದು ಮಾತು ಕೇಳ್ಕೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ. ನಮಗ್ ಬಾಳ ಬೇಡ, ಒಂದ್ 10 ಗುಂಟೆ ಜಾಗ ಇರ್ಲಿ, 10 ಗುಂಟೆ ಒಳಗ್ ನಾವು ಇದನ್ನ ಒಂದ್ 3 ಫೀಟಿಗೆ ಒಂದು ಗಿಡಗಳು ಹಾಕಿದ್ರಂದ್ರೆ ಇದ್ರಲ್ಲಿ ಹಣ್ಣು ಬರ್ತಾವ್ರಿ. ಏನು ವರ್ಷದಾಗ ಒಂದ್ 3 ಸಲ ಹಣ್ಣು ತೆಗಿಬಹುದು, ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ವಿ ಅಂದ್ರ. ಬಾಳ ಬೇಡ, ಒಂದ್ 100 ಗಿಡ ಹಾಕೊಂಡ್ರು ಕೂಡ ನಾವ್ ಇದನ್ನ ಕಾಯಿ ತೆಗೆದು ಮಾರಾಟ ಮಾಡ್ಬೋದ್ರಿ. ಆಮೇಲೆ ಇದನ್ನ ನಾವು ಫ್ರೀ ಟೈಮ್ನಾಗ ನಾವು ಇದನ್ನ ಏರ್ ಲೇರಿಂಗ್ ಮಾಡ್ಕೊಂಡು ಅಂದ್ರೆ ಪ್ಲಾಂಟೇಶನ್ಸ್ ಮಾಡ್ಕೋಬಹುದ್ರಿ. ಪ್ಲಾಂಟೇಶನ್ ನಾವಾದ್ರೂ ಸೇಲ್ ಮಾಡ್ಬೋದು, ಇಲ್ಲಾಂದ್ರೆ ನರ್ಸರಿಗೆ ನಾವು ಕೊಡ್ಬೋದು. 200 ರೂಪಾಯಿ ಇದೆ ಮೇಡಮ್ ಗಿಡ. ನಾನು ರೀಸೆಂಟ್ ಆಗಿ ಇದೇ ರೀ. ಮತ್ರಿ ಅವು ನರ್ಸರಿ ಒಳಗ್ರಿ ಈಗ ನಾವು ಮಾಡಿರ್ತೀವಿ ರೈತರು. ಇನ್ನೊಂದ್ ಏನಂತಂದ್ರೆ, ನಾವು ರೈತರು ನಾವು ಬೆಳಿತೀವಿ, ನಾವು ಗಿಡಗಳು ಮಾಡ್ತೀವಿ. ನಮ್ಮ ಹತ್ರ ಏನಿರ್ತೈತಿ, ಹಿಂಗೆ ಕ್ವಾಲಿಟಿ ಐತಿ, ಇದೇ ತರ ಐತಂತ ಇರುತ್ತ. ಬಟ್ ನರ್ಸರಿ ಒಳಗ್ ನಾವೆಲ್ಲಾ ನೋಡ್ತೀವಿ, ಒಬ್ಬೊಬ್ರು ಇಲ್ಲೇ ತಗೊಂಡ್ ಬಂದ್ ನಮ್ದು ನೋಡ್ ಹಚ್ಚಾರ, ಅವ್ ಕಾಯಿ ಆಗ್ತಾವ್ರಿ, ಉದುರ್ತಾವ್ರಿ, ಕಾಯಿ ಆಗ್ತಾವ್ ಉದುರ್ತಾವ್. ಆ ಟೈಪ್ನು ಇರ್ತಾವ್ ಗಿಡಗಳು. ಕೆಲವೊಂದು ರುಚಿ ಟೇಸ್ಟಿ ಇರಲ್ಲ ಕಾಯಿಗಳು. ಆಮೇಲೆ ಸಣ್ಣ ಕಾಯಿ ಆದಾಗ ಉದುರೋ ಹಂಗ ಇರ್ತಾವು. ಇಂಥವೆಲ್ಲ ಇದನ್ನಾಕೋ ಹೆಣ್ಮಕ್ಳು ಒಂದ್ ಸ್ವಲ್ಪ, ಈಗ ನೋಡ್ರಿ ಫಾರ್ಮಿಂಗ್ ಲೈನ್ ಬಿಟ್ಟು ಎಲ್ಲಾರು ಬರೇ ನೌಕರಿ ಮಾಡ್ಬೇಕು, ಬೆಂಗ್ಳೂರ್ಗೆ ಹೋಗ್ಬೇಕು, ಅಲ್ಲಿರ್ಬೇಕು ಅನ್ನೋದು, ಅಲ್ಲಿ ಲೈಫ್ ಸ್ಟೈಲಿಗೆ ಹೊಂದ್ಕೊಂಡ್ ಬಿಟ್ಟಾರ ಈಗ. ಅದು ಊರ್ ಬಿಟ್ಟು, ತಂದೆ ತಾಯಿನ ಬಿಟ್ಟು ಹಿಂಗೆಲ್ಲ ಆಗ್ತಾವ್. ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ. ಅದು ಬದ್ಲಿ ನಮ್ಗ ಈಗ ಎಲ್ಲಾರುಗುನು ಎಲ್ಲಾ ಫ್ಯಾಮಿಲಿ ಒಳಗು ಹೊಲಗಳಂತೂ ಇದ್ದೇ ಇರ್ತಾವ. ಅದನ್ನ ಒಂದ್ ಸ್ವಲ್ಪ ನಾವು ನಮ್ಗ ಅನುಕೂಲ ಆಗುವಂತ ಬೆಳೆಗಳನ್ನ ಅಥವಾ ಹೆಣ್ಮಕ್ಳ ಇದ್ರ ಒಳಗ್ ಮಾಡಿದ್ವಿ ಅಂತಂದ್ರೆ ನಾವ್ ಬೇರೆ ಕಡೆ ಹೋಗಿ ನಾವು ದುಡಿಯೋ ಅವಶ್ಯಕತೆನೇ ಇಲ್ರಿ. ನಾವ್ ರಾಜಾರಂಗ್ ಇಲ್ಲೇ ದುಡ್ಕೊಂಡು ಇಲ್ಲೇ ಒಂದ್ ಒಳ್ಳೆ ಇದನ್ ಮಾಡ್ಬೋದು, ಮತ್ತೆ ಬೇರೆದವ್ರಿಗೂ ಕೆಲಸ ಕೊಡ್ಬೋದು ನಾವು. ಖಂಡಿತ ಮೇಡಮ್, ಒಂದ್ ಒಳ್ಳೆ ಮಾತು ಹೇಳಿದ್ರಿ. ನೋಡೋದಲ್ಲ ರೈತ ಮಿತ್ರ, ಎಂತ ಚಿನ್ನದಂತ ಮಾತು ಹೇಳಿದ್ರು ಮೇಡಮ್ ಅಂತ. ಸೊ ಸುಮ್ನೆ ಈಗಿನ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಹೊರಗಡೆ ಆ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದ್ ಬದಲು ಅವ್ರದೇ ಒಂದಂತ ಪುಟ್ಟು ಹೊಲದಲ್ಲಿ ಈ ತರ ಒಂದಷ್ಟು ಅಧಿಕವಾದಂತ ಒಂದಷ್ಟು ಏನ್ ಹೇಳ್ತಾರೆ ಬೆಲೆ ಸಿಕ್ಕೋ ಅಂತ ಈ ತರ ತುಂಬಾ ಕೆಲ್ಸ ಕಮ್ಮಿ, ಈ ತರ ನೀವು ಡ್ರೈ ಫ್ರೂಟ್ ಅಂಜೂರ ಆದ್ರೂ ಮಾರ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಅಂಜೂರ ಆಗಾದ್ರೂ ಮಾರ್ಬೋದು. ಈ ತರ ಒಂದಷ್ಟು ಕೃಷಿಗೆ ಒತ್ತು ಕೊಟ್ಟು ಈ ತರ ಒಂದಷ್ಟು ಗಿಡಗಳನ್ನ ಬೆಳೆದು ಅವರ ಜೀವನ ಆರಾಮಾಗಿ ಸಾಗಿಸ್ಕೊಬಹುದು ಅಂತ ಹೇಳಿದ್ರು ಮೇಡಮ್. ಇದೇ ತರ ಯಾರಿಗೂ ಇಂಟ್ರೆಸ್ಟ್ ಇದ್ರೆ ಈ ತರದ್ ಒಂದಷ್ಟು ಕೃಷಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.